ಸಿನಿಮಾ ಒಂದು ರೀಚ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಈ ಮಾಧ್ಯಮಗಳು ಬೇಕನ್ಸುತ್ತಾ ನಿಮ್ಮ ಪ್ರಕಾರ? ಸರ್, ನಾವು ನಿಮಗೆ ಪಬ್ಲಿಸಿಟಿ ಕೊಡ್ತೀವಲ್ಲ ಸರ್, ಆಡ್ಸ್ ಮಾಡ್ತಿರಲ್ಲ ಸರ್, ಕಮರ್ಷಿಯಲ್ ಆಡ್ ತಗೊಳ್ತಿರಲ್ಲ ಸರ್, ಸಪೋರ್ಟ್ ಮಾಡಿ ಸರ್ ಕನ್ನಡ ಸಿನಿಮಾಗೆ. ಈಗ ನನ್ನ ಭಾಷೆ ಅಂತದ್ ಬೇಡ, ಬಟ್ ಬೇರೆ ಭಾಷೆ ಹೀರೋಗಳು ಸಿಗ್ತಾರೆ ನಿಮ್ಗೆ ಇಂಟರ್ವ್ಯೂ ಸಿಗಕ್ಕಿತ್ರ ಸಿಗ್ತಾರ? ಈಗ ಪ್ರಭಾಸ್ ಬಾಹುಬಲಿ ಓ ಅಂತ ಹಾಕಿದ್ರಿ, ಪ್ರಭಾಸ್ ಇದೇ ತರ ಇಂಟರ್ವ್ಯೂ ತಗೊಂಡ್ರ ನೀವು? ಆಗಲ್ಲ. ಮತ್ತೆ ಅವ್ರಿಗೆ ಮಾತ್ರ ಉಪ್ಪ ಬೆಟ್ಟ ತೋರಿಸ್ತೀರಾ, ನಾವು ಸಿಗ್ತೀವಿ, ನಮ್ಮನ್ನ ಆಕ್ಚುಲಿ ಕೇವಲ ಬರ್ತೀರಾ. ಸೊ ಹಾಗೇನೆ ನೀವು ಪೇಪರ್ ಅಲ್ಲಿ ಎಷ್ಟೇ ಸ್ಟಾರ್ ಕೊಟ್ಟರು ಕೂಡ, ಇದೇ ಆಕ್ಚುಲಿ ಸಂಗೊಳ್ಳಿ ರಾಯಣ್ಣ 2 ಸ್ಟಾರ್ ಕೊಟ್ರು ಸರ್. 1 ವರ್ಷ ಸಿನಿಮಾ ಹೊಡ್ತಾ ಸರ್. ಸೊ ಸ್ಟಾರ್ ನೋಡ್ಕೊಂಡು ಇನ್ನೊಂದು ನೋಡ್ಕೊಂಡ ಸಿನಿಮಾ ಬರೋಲ್ಲ ಸರ್. ನೋ ಪಬ್ಲಿಸಿಟಿ ಅಷ್ಟೇ ಸರ್. ಸರ್, ಒಂದು ರಿವ್ಯೂ ಅಂತ ಬಂದಾಗ ರಿವ್ಯೂ ಕಲ್ಚರ್ ಹೋಗ್ಬೇಕಂತೀರಾ ನೀವು? ನಿಮ್ ಪ್ರಕಾರ ರಿವ್ಯೂ ಬೇಡ, ಜನನ ಬರಲಿ ನೇರವಾಗಿ ಅಂತ, ಅಥವಾ ಪಬ್ಲಿಸಿಟಿ ಬನ್ನಿ ಸರ್? ನೀವೇ ಇದ್ದೀರಾ ಸರ್, ಇದನ್ನ ಮಾಡ್ತಿದ್ದೀರಾ? ಇದನ್ನ ನೀವು ಆಗ್ತಿರೋಲ್ಲ ನಮಗೂ ಗೊತ್ತಿಲ್ಲ. ಇದೇ 4 ವರ್ಷದಿಂದ ದರ್ಶನ್ ವಾಸ್ ಬಿಹೈಂಡ್ ದಿ ಪಾಸ್. ನೀವೇ ಥಿಯೇಟರ್ ಮುಂದೆ ನಿಂತಿದ್ರಿ, ನೀವೇ ಆಡಿಯನ್ಸ್ ಅನ್ನು ಕೇಳಿದ್ರಿ. ಅವತ್ತೇನ್ ರಿವ್ಯೂ ಬಂತು, ಇವತ್ತೇನ್ ಬರ್ತದೆ? ಕರೆಕ್ಟ್ 4 ವರ್ಷ ಜನ ಅಷ್ಟೇ ಸರ್. ದಟ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್. ಯಾವ ರಿವ್ಯೂ ಆಗ್ಲಿ ಇನ್ನೊಂದಾಗ್ಲಿ ನಾವು ಕೇಳೋಣ. ದಟ್ ಇಸ್ ಫೈನಲ್ ಡಿಸಿಷನ್. ಕಮರ್ಷಿಯಲ್ ಬೇರೆ ತರ ಲಾಜಿಕ್ ಆಗಿದ ತಕ್ಷಣ ಅದಕ್ಕೆ ಚಪ್ಪಾಳೆ ಹೊಡಿತೀರಾ, ಅದಕ್ಕೆ ಪಬ್ಲಿಸಿಟಿ ಕೊಡ್ತೀರಾ, ಹೇಗೆ? ಹೌ ಇಟ್ ಪಾಸಿಬಲ್? ತುಂಬಾ ಅಂತಂದಾಗ ಸರ್, ಇಟ್ಸ್ ಎಂಟರ್ಟೈನ್. ಅದರಲ್ಲಿ ಕೆಲವು ಪಾಯಿಂಟ್ಸ್ ಗಳಿರುತ್ತೆ, ಅದನ್ನ ನೋಡ್ತಾ ಹೋಗ್ತಾ ಇರಬೇಕು. ನಾನು ಆಕ್ಚುಲಿ ಓದಿದ್ದೀನಿ, ನಾನು ವಿದ್ಯಾವಂತ, ನಾನು ಹಿಂಗೇ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನಾವು ಹೆಲ್ಪ್ ಮಾಡಕ್ಕಾಗಲ್ಲ. ನಾವು 2 ಗಂಟೆಗೆ ಆಕ್ಚುಲಿ ಮೊದಲಾದ್ರು 3 ಗಂಟೆ ಸಿನಿಮಾ ಇತ್ತು, ಈಗ 2.5 ಗಂಟೆ